ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಯಾರಿಗೆ ನಿಮ್ಮ ಸರೌಂಡಿಂಗ್ಸಲ್ಲಿ ಈ ವಿಡಿಯೋ ನೀಡಿದೆ ಅಂತಾದರೆ ಪ್ಲೀಸ್ ಆದಷ್ಟು ಶೇರ್ ಕೂಡ ಮಾಡಿ. ಈ ವಿಡಿಯೋ ಬಂದುಬಿಟ್ಟು ಯೂನಿಟ್ 7 ನೆಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ 7th ಸ್ಟ್ಯಾಂಡರ್ಡಿನ ಪಾರ್ಟ್ 2 ಇದು. ಹಿಂದಿನ ವೀಡಿಯೋಸ್ ಎಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಹಿಂದಿನ ಯೂನಿಟ್ಸ್. ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ. ಆ್ಯಂಡ್ ಇದು ಬಂದು ನೆಸ್ಟ್ ವಿತ್ ಗ್ರ್ಯಾಂಡ್ ಪೇರೆಂಟ್ಸ್. ನಾನು ಯಾವುದೇ ರೀತಿ ಲೆಸನ್ ಮಾಡ್ತಾ ಇಲ್ಲ, ಜಸ್ಟ್ ಕ್ವಶನ್ ಆನ್ಸರ್ಸನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಫಸ್ಟ್ ಏನಿದೆ ಅಂದರೆ ವಾರ್ಮ್ ಅಪ್ ಆ್ಯಕ್ಟಿವಿಟಿ ಥರ ಇದೆ. ಇದು ಬಂದು ಒಂದು ಫ್ಯಾಮಿಲಿ ಟ್ರೀ. ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ ಅವರ ಹೆಸರನ್ನು ನೀವು ಇಲ್ಲಿ ಬರಿಬೇಕು. ಅಪ್ಪ, ಅಮ್ಮ, ಮತ್ತು ನಿಮಗೆ ಅಣ್ಣ, ತಂಗಿ ಇದ್ದರೆ, ಅಕ್ಕ, ತಮ್ಮ, ಹೀಗೆ ಅವರಿದ್ದರೆ ಅವರ ಹೆಸರನ್ನು ಬರೀರಿ. ಮತ್ತು ಅಜ್ಜಿ, ಅಜ್ಜ ಅವರ ಹೆಸರನ್ನು ಬರೀರಿ. ಫ್ಯಾಮಿಲಿ ಟ್ರೀ ಆಗಿ ಬರಿಬೇಕು. ನಾನಿಲ್ಲಿ ಬ್ಲ್ಯಾಂಕ್ ಯಾಕೆ ಬಿಟ್ಟಿದ್ದೇನೆ ಅಂದರೆ ಇದು ನಿಮ್ಮ ಫ್ಯಾಮಿಲಿ ಟ್ರೀ ಆಗಿರೋದ್ರಿಂದ ನೀವೇ ಬರಿಬೇಕು. ಮತ್ತು ಐ ಲೈಕ್ ಮೈ ಫ್ಯಾಮಿಲಿ ಬಿಕಾಸ್ ನೀವು ನಿಮ್ಮ ಫ್ಯಾಮಿಲಿಯನ್ನು ಯಾಕೆ ಇಷ್ಟಪಡ್ತೀರಾ ಅನ್ನೋ ಒಂದು ರೀಸನನ್ನು ಬರಿಬೇಕು. ಮೇ ಬಿ ನಿಮಗೆ ಸಪೋರ್ಟ್ ಮಾಡುವ ರೀತಿ ಇರ್ಬೋದು, ನಿಮ್ಮನ್ನು ನೋಡ್ಕೊಳ್ಳೋ ರೀತಿ ಇರ್ಬೋದು, ಹೀಗೆ ಹಲವಾರು ರೀಸನ್ಸ್ಗಳಿರುತ್ತೆ. ಹಾಗಾಗಿ ಅದನ್ನು ಬರೀರಿ ಅಂತ ನಾನು ಹೇಳ್ತೇನೆ. ನೆಕ್ಸ್ಟ್ ಇಲ್ಲಿರೋದು ಕ್ವಶನ್ ಆನ್ಸರ್ಸ್ ಇದೆ. ಇದು ನೋಡಿ ಏನಿದೆ, ಹೂ ರಿಮೂವ್ಡ್ ಅಂಜಲಿಸ್ ಥಿಂಗ್ಸ್ ಫ್ರಮ್ ಹರ್ ಕಬೋರ್ಡ್. ಅಂಜಲಿಸ್ ಮದರ್ ರಿಮೂವ್ಡ್ ಅಂಜಲಿಸ್ ಥಿಂಗ್ಸ್ ಫ್ರಮ್ ಹರ್ ಕಬೋರ್ಡ್. ಇಲ್ಲಿದೆ ಆನ್ಸರ್ಸ್ ನೋಡಿ. ಅಂಜಲಿಸ್ ಮದರ್ ರಿಮೂವ್ಡ್ ಅಂಜಲಿಸ್ ಥಿಂಗ್ಸ್ ಫ್ರಮ್ ಹರ್ ಕಬೋರ್ಡ್. ಅಂಜಲಿಸ್ ಪೇರೆಂಟ್ಸ್ ಎಕ್ಸ್ಪೆಕ್ಟೆಡ್ ದಾದಾ ಆ್ಯಂಡ್ ದಾದಿ ಟು ಲಿವ್ ವಿತ್ ದೆಮ್. ಯಾರನ್ನ? ದಾದಾ ಆ್ಯಂಡ್ ದಾದಿ. Third one, where was Anjali going to sleep when her room was vacated? Anjali was going to sleep on the couch in the hall after vacating her room. Fourth, Papa wanted all of them to live together as a joint family. Where did Bua lived? Bua lived in Delhi. ಸೊ ಇದು 5 ಆನ್ಸರ್ಸ್ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಏನಿದೆ ಅಂದರೆ ಇಲ್ಲಿದೆ, ಇದು ನೋಡಿ. ಮೆನ್ಷನ್ ದ ಆಕ್ಟಿವಿಟಿ ಅಂಜಲಿ ಇನ್ವಾಲ್ವ್ಡ್ ಇನ್ ವೆನ್ ಶಿ ವಾಸ್ ನಾಟ್ ಬ್ರಾಟಿ. ಅಂದರೆ ಅವಳು ಕೋಪದಲ್ಲಿ ಇಲ್ಲದೆ ಇದ್ದಾಗ ಯಾವ ರೀತಿ ಆದ ಆಕ್ಟಿವಿಟಿ ಅಂಜಲಿ ಇನ್ವಾಲ್ವ್ಡ್ ಆಗಿದ್ಲು ಅಂತ ಇಲ್ಲಿ ಕೇಳಿದ್ದಾರೆ ನೋಡಿ. ಬ್ರಾಟಿ ಅನ್ನೋದು ಇಲ್ಲಿ ನೋಡಿ, ಇಲ್ಲಿದೆ. ಇದು ಬ್ರಾಟಿ ಮೂಡ್. So it was what when her grandparents came, Anjali was in her fusy, irritating, bratty mood. She made a show of how she had lost her room. Okay. Next. What made the family feel awkward with the arrival of grandparents? ಏನು ಆಕ್ವರ್ಡ್ ಆಯಿತು ಫ್ಯಾಮಿಲಿಯಲ್ಲಿ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ದ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಓಕ್ ಅಪ್ ಮಚ್ ಬಿಫೋರ್ ಎನಿ ಒನ್ ಎಲ್ಸ್ ಗಾಟ್ ಅಪ್ ಇನ್ ದ ಮಾರ್ನಿಂಗ್. ದಿಸ್ ಮೇಡ್ ದೆಮ್ ಟು ಫೀಲ್ ಆಕ್ವರ್ಡ್. ಅಂದರೆ ಎಲ್ಲರಿಗಿಂತ ಬೇಗ ಹೇಳಿದು ಗ್ರ್ಯಾಂಡ್ ಪ್ಯಾರೆಂಟ್ಸ್ ಆಗಿದ್ರು ಅವ್ರ ಮನೇಲಿ ಬಂದ ಕೂಡಲೇ. ಹಾಗಾಗಿ ಇದು ಆಕ್ವರ್ಡ್ ಮೂಮೆಂಟ್ ಆಗಿತ್ತು ಅವರಿಗೆ. Third one, pick out 2 examples from the 8th paragraph to show that grandparents objected to their habits. 8th paragraph ಇಂದ they objected to listening pop music and ice creams because pop music was noisy and eating ice cream were not good for health. ಇದು third one answer. ನೋಟ್ ಮಾಡ್ಕೊಳ್ಳಿ. Fourth one, what did Anjali feel about the house? ಅವಳಿಗೆ ಏನು ಫೀಲ್ ಇತ್ತು ಮನೆ ಬಗ್ಗೆ ಅಂದರೆ, Anjali felt that she had suddenly been imprisoned and the house looked too small. ಇದು ಅಂಜಲಿಗಿದ್ದ ಫೀಲಿಂಗ್. Describe the changes that are mentioned in the 11th paragraph. ಇಲ್ಲಿ 11th paragraph ಇದೆ ಅಲ್ಲ, ಇಲ್ಲಿ ಏನು ಚೇಂಜಸ್ ಆಯಿತು ಅಂತ ಕೇಳ್ತಾ ಇದ್ದಾರೆ. ದಾದಿ ಪ್ರಿಪೇರ್ಡ್ ಡಿವೈನ್ ಪರಾಟಾಸ್, ಸಬ್ಜಿ, ಮಿಠಾಯಿ, ಪಕೋರಾಸ್, ಸಲಾಡ್ಸ್ ಆ್ಯಂಡ್ ಪಿಕಲ್ಸ್. ಇಲ್ಲಿದೆ ನೋಡಿ, ಸರ್ವ್ಡ್ ಪರಾಟ, ಸಬ್ಜಿ, ಮಿಠಾಯಿ, ಪಕೋರಾಸ್, ಸಲಾಡ್ಸ್ ಆ್ಯಂಡ್ ಪಿಕಲ್ಸ್. ಇದೇ ಆನ್ಸರ್ ಇಲ್ಲಿ ಬರ್ದಿರೋದು. ಅಂಜಲಿಸ್ ಮದರ್ ಗಾಟ್ ಸಮ್ ಮೋರ್ ಟೈಮ್ ಟು ಸ್ಪೆಂಡ್ ವಿತ್ ಹರ್ ಡಾಟರ್. ಹರ್ household work and responsibility was also lessened.
ಆಲ್ ವೇರ್ ಹ್ಯಾಪಿ ಆ್ಯಂಡ್ ಫೆಲ್ಟ್ ಸ್ಯಾಡ್ ಈಸ್ ಲೈಟ್. ಇದು ಆನ್ಸರ್. ಸೊ ಇಲ್ಲಿ ಕೂಡ ಇದೆ, ನೀವು ನೋಡ್ಬೋದು. ಇದು ಇಲ್ಲಿ ಈ ಆನ್ಸರ್ಸ್ ಅಲ್ಲಿ ಬರ್ತಿದ್ದೇನೆ. ನೆಕ್ಸ್ಟ್ ಬಂದು ಆಕ್ಟಿವಿಟೀಸ್ ಎಲ್ಲ ಇದೆ ನೆಕ್ಸ್ಟ್ ಪೇಜಲ್ಲಿ. ನೋಡಿ ಇದಲ್ಲ. ಓಕೆ, V1 ಇಲ್ಲಿ ನೋಡಿ, ಕಿನ್ಶಿಪ್ ಟರ್ಮ್ಸ್ ಅಂದರೆ ಒಂದು ಈಗ ನೋಡಿ, ಮೈ ಫಾದರ್ಸ್ ಮದರ್ ಈಸ್ ಮೈ ಪ್ಯಾರೆಂಟಲ್ ಗ್ರ್ಯಾಂಡ್ ಮದರ್. ಅಂದರೆ ತಂದೆಯ ಅಮ್ಮನನ್ನು ಏನಂತ ಗ್ರ್ಯಾಂಡ್ ಮದರ್ ಅಂತ ಯೂಶ್ವಲಿ ಆಗಿ ನಾವು ಕರಿತೇವೆ. ಆದರೆ ತಂದೆಯವರ ತಾಯಿಯನ್ನು ಏನು ಕರಿತೇವೆ ಅಂದರೆ ಪ್ಯಾಟರ್ನಲ್ ಗ್ರ್ಯಾಂಡ್ ಮದರ್ ಅಂತ ಕರಿತೇವೆ. ನೆಕ್ಸ್ಟ್, ತಂದೆಯವರ ತಂದೆಯನ್ನ ಗ್ರ್ಯಾಂಡ್ ಫಾದರ್ ಹೌದು, ಆದರೆ ಪ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್, ಇಂಗ್ಲಿಷಲ್ಲಿ ಹೀಗೆ ಹೇಳ್ತೇವೆ. ತಾಯಿಯ ತಂದೆಯನ್ನ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್, ಮತ್ತೆ ತಾಯಿಯ ತಾಯಿಯನ್ನ ಮ್ಯಾಟರ್ನಲ್ ಗ್ರ್ಯಾಂಡ್ ಫಾದರ್. Look up the dictionary and write the meaning of the following relationship terms. ಕಸಿನ್ ಅಂದ್ರೆ ಯಾರನ್ನ ಕರೀತಾರೆ? ದ ಸನ್ ಆರ್ ಡಾಟರ್ ಆಫ್ ಆನ್ ಅಂಕಲ್ ಆರ್ ಆಂಟ್, ಅವರನ್ನ ಕಸಿನ್ ಅಂತ ಕರಿತೇವೆ. ನಿಪ್ಯೂ ಅಂತ ಯಾರನ್ನ ಕರೀತಾರೆ? ದ ಸನ್ ಆಫ್ ಎ ಬ್ರದರ್ ಆರ್ ಎ ಸಿಸ್ಟರ್, ಅಥವಾ ಬ್ರದರ್ ಇನ್ ಲಾ, ಸಿಸ್ಟರ್ ಇನ್ ಲಾ. ನೈಸ್ ಅಂತ ಯಾರನ್ನ ಕರೀತಾರೆ? ದ ಡಾಟರ್ ಆಫ್ ಅ ಬ್ರದರ್ ಆರ್ ಅ ಸಿಸ್ಟರ್. ಆಂಟ್, ಫಾದರ್ಸ್ ಆರ್ ಮದರ್ಸ್ ಸಿಸ್ಟರ್ ಆರ್ ಅಂಕಲ್ಸ್ ವೈಫ್. ಅಂಕಲ್ ಅಂತ ಯಾರನ್ನ ಕರಿತೇವೆ? ದ ಬ್ರದರ್ ಆಫ್ ಯುವರ್ ಫಾದರ್ ಆರ್ ಮದರ್ ಆರ್ ಹಸ್ಬೆಂಡ್ ಆಫ್ ಯುವರ್ ಫಾದರ್ಸ್ ಆರ್ ಮದರ್ಸ್ ಸಿಸ್ಟರ್. ಕನ್ಫ್ಯೂಸ್ ಆಗಬೇಡಿ. ಅಂಕಲ್ ಆಂಟಿ, ಫಾರ್ ಎಕ್ಸಾಂಪಲ್ ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ದೊಡ್ಡಪ್ಪ ದೊಡ್ಡಮ್ಮ, ಹೀಗೆ ಇಂಗ್ಲೀಷಲ್ಲಿ ಅಂಕಲ್ ಆಂಟಿ ಅಂತಾನೆ ಕರೆಯುವುದು ಅವರನ್ನೆಲ್ಲ. ಸೊ ಅದನ್ನು ಯಾರಿಗೆ ಕರೀತಾರೆ ರಿಲೇಶನ್ಶಿಪ್ ಅನ್ನ ಇಲ್ಲಿ ಹೇಳಿ ಅಂತ ಹೇಳಿದ್ದಾರೆ. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಕಂಪ್ಲೀಟ್ ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ವಿತ್ ದ ಕಿನ್ಶಿಪ್ ಟರ್ಮ್ಸ್ ಗಿವನ್ ಇನ್ ದ ಬಾಕ್ಸ್ ಬಿಲೋ. ಬಾಕ್ಸ್ ಅಲ್ಲಿ ಕೆಲವೊಂದು ಟರ್ಮ್ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡಿಕೊಂಡು ಈ ಪ್ಯಾರಾಗ್ರಾಫ್ ಅನ್ನ ನೀವು ಕಂಪ್ಲೀಟ್ ಮಾಡಬೇಕು. ಒನ್ಸ್ ಐ ವಿಸಿಟೆಡ್ ಮೈ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಹೌಸ್ ಇನ್ ಅ ವಿಲೇಜ್. ಮೋಸ್ಟ್ಲಿ ಹಳ್ಳಿಗಳಲ್ಲಿ ಇರುವುದೇನು ನಮ್ಮ ಅಜ್ಜ ಅಜ್ಜಿಯ ಮನೆ, ಹಾಗಾಗಿ ಅಲ್ಲಿ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಅಂತ ಹಾಕಿದ್ದೇನೆ. ದೇರ್ ಆರ್ ಆಲ್ ಮೈ ಅಂಕಲ್ಸ್. ಅಂಕಲ್ಸ್ ಬಂದ್ರೆ ನೆಕ್ಸ್ಟ್ ಏನ್ ಬರಬೇಕು? ಆಂಟ್ಸ್ ಬರಬೇಕು. ಆಂಟ್ಸ್ ಹ್ಯಾಡ್ ಕಮ್ ವಿತ್ ದೇರ್ ಚಿಲ್ಡ್ರನ್. ವಿ ಏಟ್ ಡಿಲಿಷಿಯಸ್ ಫುಡ್ ಪ್ರಿಪೇರ್ಡ್ ಬೈ ಮೈ ಡಿಯರ್ ಗ್ರ್ಯಾಂಡ್ ಮದರ್. ಆಲ್ರೆಡಿ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಮನೆಗೆ ಹೋಗಿದ್ದೀರಾ, ಅಲ್ಲಿ ಫುಡ್ ಅನ್ನು ಪ್ರಿಪೇರ್ ಮಾಡೋರು ಯಾರು? ಗ್ರ್ಯಾಂಡ್ ಮದರ್, ಅಜ್ಜಿ. ಹಾಗಾಗಿ ಅವರು. ಮೈ ಲವಿಂಗ್ ಗ್ರ್ಯಾಂಡ್ ಫಾದರ್ ಟೋಲ್ಡ್ ಅಸ್ ಎ ಲಾಟ್ ಆಫ್ ಸ್ಟೋರಿ ಎಟ್ ನೈಟ್. ಆಲ್ರೆಡಿ ಗ್ರ್ಯಾಂಡ್ ಮದರ್ ಅನ್ನ ಬರೆದಿದ್ದೇವೆ, ಇನ್ನು ಉಳಿದಿದ್ದು ಗ್ರ್ಯಾಂಡ್ ಫಾದರ್. ಐ ಪ್ಲೇಡ್ ವಿತ್ ಮೈ, ಯಾರೊಟ್ಟಿಗೆ ಆಟ ಆಡ್ತೀವಿ? ಸಿಬ್ಲಿಂಗ್ಸ್ ಆ್ಯಂಡ್ ಕಸಿನ್ಸ್. ಸೊ ಆನ್ಸರ್ಸ್ ಇಷ್ಟು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದು ಇಲ್ಲಿ ವರ್ಡ್ಸ್ ಜಂಬಲ್ಡ್ ಆಗಿದೆ, ಅದನ್ನ ಕರೆಕ್ಟ್ ಮಾಡಿ ಬರಿಬೇಕು. ಫಸ್ಟ್ ಒನ್ ಕಸಿನ್, ನಿಪ್ಯೂ, ನೀಸ್, ಸಿಬ್ಲಿಂಗ್ಸ್, ಪ್ಯಾರೆಂಟ್ಸ್. ನೋಟ್ ಮಾಡಿ. ಇಲ್ಲಿ ನೀವು ಕೆಲವೊಂದು ನ್ಯೂಸ್ ಪೇಪರ್ ಅಲ್ಲಿ ನೋಡ್ಬೋದು. ಹೌದಾ, ಇದನ್ನ ಇದು ಕ್ರಾಸ್ ವರ್ಡ್ ಪಜಲ್. ಇಲ್ಲಿ ಹಿಂಟ್ ಕೊಟ್ಟಿದ್ದಾರೆ, ನಂಬರ್ಸ್ ಕೂಡ ಕೊಟ್ಟಿದ್ದಾರೆ, ಅದನ್ನ ಯೂಸ್ ಮಾಡಿ ಫಿಲ್ ಮಾಡಬೇಕು. ಹಿಂಟ್ ಎಲ್ಲ ನೀವು ಓದಿ, ನಾನು ಆನ್ಸರ್ ಅಷ್ಟೇ ಹೇಳ್ತೇನೆ. ಇದು ವ್ರಾತ್, ಎಡಿಕ್ಟ್, ಅಪೋಲಜಿ, ಓಕೆ, ಡಿವೈನ್, ಇಲ್ಲಿ ಎಕ್ಸಾಸ್ಟೆಡ್, ಗ್ರ್ಯಾಂಡ್ ಪ್ಯಾರೆಂಟ್ಸ್, ಮೈಗ್ರೇಟ್, ಆಮೇಲೆ ಇದು ಬಂದು ಅಕೊಮೊಡೇಟ್, ಫ್ಯಾಮಿಲಿ, ಹಾರ್ಶ್. ಓಕೆ, ಇದಿಷ್ಟು ಇದನ್ನ ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಆನ್ಸರ್ಸ್ ಅನ್ನ ನೀವು ನೋಡಿ ಫಿಲ್ ಮಾಡ್ಬೋದು. ನಾನು ಹೇಳಿದ್ದೇನೆ ಆಲ್ರೆಡಿ, ಆನ್ಸರ್ಸ್ ಕೂಡ ಇಲ್ಲಿ ಇದೆ. C2, answer the following after you discuss the question with your partner. First one ಗೆ ಆನ್ಸರ್, Anjali's lifestyle was just contrasted to her grandparents. They lived in a little village and led a very simple life. Their way of thinking is completely changing, but Anjali's life was modern style. Her taste of food, clothes, etc. all are different. ಇದು ಫಸ್ಟ್ ಒನ್ ಇನ್ ವೆರಿ ಫಸ್ಟ್ ಆನ್ಸರ್. ನೋಟ್ ಮಾಡಿ, ಪಾಸ್ ಮಾಡಿದ್ರೆ ನಿಮಗೆ ನೋಟ್ ಮಾಡ್ಕೋಬಹುದು. ಹಾಗಾಗಿ ನೆಕ್ಸ್ಟ್ ಸೆಕೆಂಡ್ ಒನ್ ಏನಿದೆ ಅಂದ್ರೆ, ಡಿಸ್ಕ್ರೈಬ್ ಹೌ ಅಂಜಲಿ ಬಿಹೇವ್ಡ್ ವಿತ್ ಹರ್ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಇನ್ ದ ಬಿಗಿನಿಂಗ್.
ಸ್ಟಾರ್ಟಿಂಗಲ್ಲಿ ಅಂಜಲಿ ಬಿಹೇವಿಯರ್ ಹೇಗಿತ್ತು ಗ್ರ್ಯಾಂಡ್ ಪ್ಯಾರೆಂಟ್ಸ್ ಒಟ್ಟಿಗೆ ಅಂದರೆ, ಶಿ ವಾಸ್ ದ ಓನ್ಲಿ ಚೈಲ್ಡ್ ಆಫ್ ಹರ್ ಪ್ಯಾರೆಂಟ್ಸ್, ಅಂದರೆ ಒಬ್ಬಳೆ ಮಗಳು. ಶಿ ವಾಸ್ ನೆವರ್ ರೆಡಿ ಟು ಶೇರ್ ಥಿಂಗ್ಸ್ ವಿತ್ ಅದರ್ಸ್, so she was disturbed and behaved rudely. She would not talk much and pretended to be immersed in watching her favorite program on TV, but she did not complain directly since she was afraid of her father. ಇದು ಸೆಕೆಂಡ್ ಒನ್ಗೆ ಆನ್ಸರ್ ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್, ವಾಟ್ ಚೇಂಜಸ್ ವೇರ್ ಸೀನ್ ಆಫ್ಟರ್ ದ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಸ್ಟಾರ್ಟೆಡ್ ಲಿವಿಂಗ್ ವಿತ್ ದೆಮ್. ಏನೆಲ್ಲ ಚೇಂಜಸ್ ಆಯಿತು ಅಂದರೆ, ಇನ್ ದ ಬಿಗಿನಿಂಗ್ ದೆರ್ ವಾಸ್ ಲಿಟಲ್ ಬಿಟ್ ಕ್ಲಮ್ಸಿ ಬಿಕಾಸ್ ದೇರ್ ವೇಸ್ ವೇರ್ ಡಿಫ್ರೆಂಟ್. ಈಗ ಅಜ್ಜಿ ಥಿಂಕ್ ಮಾಡೋ ವೇಸ್ ಎಲ್ಲ ಡಿಫ್ರೆಂಟ್ ಇರ್ತದೆ ನಮ್ಮ ಮಾಡರ್ನ್ ಜನ್ರೇಷನ್ಗಿಂತ, ಹಾಗಾಗಿ ಇದು ಆನ್ಸರ್. ಆಫ್ಟರ್ ಸಮ್ ಡೇಸ್ ದ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಆ್ಯಂಡ್ ಅಂಜಲೀಸ್ ಬೋತ್ ವೇರ್ ಅಡ್ಜಸ್ಟೆಡ್. ಅಂಜಲೀಸ್ ಆ್ಯಂಗರ್, ಅದು ಏಂಜಲ್ ಅಲ್ಲ, ಆ್ಯಂಗರ್, ಸಾರಿ ಇದು ಆ್ಯಂಗರ್ ಆಗಬೇಕು, ಆರ್ ಇಲ್ಲಿ. ಆ್ಯಂಗರ್ ಕೇಮ್ ಡೌನ್. ಓಕೆ, ದಾದಾ ಹಾನೆಸ್ಟ್ ಸಕ್ಸಸ್ ಸೀರೀಸ್, PC's Honest Success Series helped in math syllabus. He read the news headlines to her. Dadi made divine recipes. Both were kind towards Anjali. Anjali's mother was also satisfied. She was so much relaxed and had more time for her daughter. ಇದು ಆನ್ಸರ್. ಇದು ಒಂದು ಆ್ಯಂಗರ್ ಅಂತ ಮಾಡ್ಕೊಳ್ಳಿ, ಅದೊಂದು ಸ್ವಲ್ಪ ಎಲ್ಲ ಆಯ್ತಲ್ಲಿ. ನೆಕ್ಸ್ಟ್, ವೈ ಡಿಡ್ ಅಂಜಲಿ ಬಿಹೇವ್ ರೂಡ್ಲಿ ವಿತ್ ಹರ್ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಅಂತ ಕೇಳಿದ್ದಾರೆ. ಅಂಜಲಿ ವಾಸ್ ನಾಟ್, ಸೇಮ್ ಥಿಂಗ್ ಅದು, ನಾಟ್ ರೆಡಿ ಟು ಶೇರ್ ಹರ್ ಥಿಂಗ್ಸ್ ವಿತ್ ಅದರ್ಸ್. ವೆನ್ ಗ್ರ್ಯಾಂಡ್ ಪ್ಯಾರೆಂಟ್ಸ್ ಕೇಮ್ ಟು ಹರ್ ಹೋಮ್ ಶಿ ಫೆಲ್ಟ್ ಅನ್ಕಂಫರ್ಟೇಬಲ್ ಆ್ಯಂಡ್ ಅನ್ಕನ್ಫೈನ್ಡ್. ಟು ಶೋ ಹರ್ ಡಿಸಗ್ರಿಮೆಂಟ್ ಶಿ ಬಿಹೇವ್ ರೂಡ್ಲಿ ವಿತ್ ಹರ್ ಗ್ರ್ಯಾಂಡ್ ಪ್ಯಾರೆಂಟ್ಸ್. ಇದು ಆನ್ಸರ್. ಸೆಕೆಂಡ್ ಒನ್, ಇಫ್ ಯು ವರ್ ಇನ್ ಅಂಜಲಿಸ್ ಪ್ಲೇಸ್ ಹೌ ವುಡ್ ಯು ಹ್ಯಾವ್ ರಿಯಾಕ್ಟೆಡ್. ನೀವೀಗ ಅಂಜಲಿ ಆಗಿದ್ರೆ, ಈ ಲೆಸನನ್ನು ಒಮ್ಮೆ ಓದಿ ನಿಮ್ಮ ಒಪಿನಿಯನ್ ನೀವಿಲ್ಲಿ ಬರಿಬೇಕು. ಒಮ್ಮೆ ನೀವು ಅಂಜಲಿ ಆಗಿದ್ರೆ ಯಾವ ರೀತಿ ನೀವು ಬಿಹೇವ್ ಮಾಡ್ತಿದ್ರಿ, ಅವಳ ಜಾಗದಲ್ಲಿ ನೀವಿದ್ರೆ ನೀವಾಗಿರಬಾರ್ದು, ಬಟ್ ಅಂಜಲಿ ಆಗಿ ಇರಬೇಕು ಹಾಗೆ. ಥರ್ಡ್ ಒನ್, ಎಕ್ಸ್ಪ್ಲೇನ್ ದ ರೀಸನ್ ಫಾರ್ ದ ಚೇಂಜ್ ಇನ್ ಅಂಜಲಿ ಬೈ ದ ಎಂಡ್ ಆಫ್ ದ ಸ್ಟೋರಿ. ಏನೆಲ್ಲ ಚೇಂಜ್ ಆಯಿತು? ಆಸ್ ದ ಡೇಸ್ ಪಾಸ್ ದಾದಿ ಸ್ಟಾಪ್ ಕಮೆಂಟಿಂಗ್ ಆನ್ ಹರ್ ಕ್ಲೋತ್ಸ್ ಆ್ಯಂಡ್ ಇವನ್ ಬ್ರಾಟ್ ಹರ್ ಪ್ರಿಟಿ ಟಿ-ಶರ್ಟ್. ದ TV schedule was divided. Dada helped her projects and helped in Mala. He got her the habit. ಇದು 4 ಪಾಯಿಂಟ್ಸ್. ನೆಕ್ಸ್ಟ್ ಏನಿದೆ ಜೀವನಲ್ಲಿ ಅಂದರೆ, ಲುಕ್ ಎಟ್ ದ ಪಿಕ್ಚರ್ಸ್ ಆಫ್ 2 rooms ಶೋನ್ ಬಿಲೋ, ದೇ ಬಿಲಾಂಗ್ ಟು ಶಿವ ಆ್ಯಂಡ್ ರಾಜು. ನೆಕ್ಸ್ಟ್ ಪೇಜಲ್ಲಿ ಇದೆಲ್ಲ ಯೂಸ್ ಮಾಡಿ ಸೆಂಟೆನ್ಸ್ ಮಾಡಬೇಕು. ಇಲ್ಲಿ ನೋಡಿ, ಇದು ಶಿವನ ರೂಮು, ಇದು ರಾಜುವನ ರೂಮು, ಇದೆಲ್ಲ ನೋಡಿ ನೀವು ಸೆಂಟೆನ್ಸ್ ಮಾಡಬೇಕು. ಇಲ್ಲಿ ಏನಾಗಿದೆ ಅಂದರೆ, ಇದು ಫಸ್ಟ್ ಒನ್, ಇದು ಸೆಕೆಂಡ್ ಒನ್, ನಾನು ಇಲ್ಲಿಯೇ ಬರೆದು ಬಿಟ್ಟಿದ್ದೇನೆ. ಸೊ 10 ಸೆಂಟೆನ್ಸ್ ಮಾಡಬೇಕು. ದ ಡಾಲ್ ಈಸ್ ಇನ್ ದ ಬಾಕ್ಸ್, ಶಿವ ರೂಮಲ್ಲಿ ನೋಡ್ಬೋದು, ಇಲ್ಲಿದೆ. ಸೊ ಇದು ಫಸ್ಟ್ ಸೆಂಟೆನ್ಸ್. ಸೆಕೆಂಡ್ ಒನ್ ಇದು ಇಲ್ಲಿ ಬರಬೇಕು. ಸೊ ನೀವು ಅಡ್ಜಸ್ಟ್ ಮಾಡಿ ಬರೀರಿ. 10 ಸೆಂಟೆನ್ಸ್ ನಾನು ಬರೆದಿದ್ದೇನೆ. ದ ಪಿಲ್ಲೋಸ್ ಆರ್ ಆನ್ ದಿ ಬೆಡ್, ದ ಬೆಡ್ ಶೀಟ್ಸ್ ಆರ್ ಆನ್ ದಿ ಬೆಡ್, ದ ಟೇಬಲ್ ಈಸ್ ನಿಯರ್ ದ ವಿಂಡೋ, ದ ಟೇಬಲ್ ಈಸ್ ಆನ್ ದ ಫ್ಲೋರ್, ದ ಬಾಕ್ಸ್ ಈಸ್ ಆನ್ ದ ಫ್ಲೋರ್, ದ ಕಾಟ್ ಈಸ್ ಆನ್ ದ ಫ್ಲೋರ್, ದ ಬಾಕ್ಸ್ ನಿಯರ್ ದ ಕಾಟ್, ದ ಬೆಡ್ ಈಸ್ ಆನ್ ದ ಕಾಟ್, ದ ಕಾಟ್ ಈಸ್ ನಿಯರ್ ದ ವಿಂಡೋ. ಇದು ಫಸ್ಟ್ ಒನ್. ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, 6th, 7th, 8th, 9th, 10th ಇಲ್ಲಿವರೆಗೆ ನೀವು ಅದನ್ನು ಬರಿಬೇಕು. ಇಲ್ಲೂ ಕೂಡ ಸೇಮ್, ರಾಜು ರೂಮ್ ಇದು. ದ ಬಾಲ್ ಈಸ್ ಆನ್ ದ ಫ್ಲೋರ್, ದ ವೇಸ್ ಈಸ್ ಆನ್ ದ ಟೇಬಲ್, ದ ಡಾಲ್ ಈಸ್ ಇನ್ ದ ಬಾಕ್ಸ್, ದ ಬಾಕ್ಸ್ ಈಸ್ ಆನ್ ದ ಕಾಟ್, ದ ಡಾಲ್ ಈಸ್ ಇನ್ಸೈಡ್ ದ ಬಾಕ್ಸ್, ದ ಬಾಕ್ಸ್ ಈಸ್ ನಿಯರ್ ದ ಪಿಲ್ಲೋ. ಆಮೇಲೆ ದ ಬಾಕ್ಸ್ ಈಸ್ ನಿಯರ್ ದ ವಾಲ್, ದ ಸನ್ ಈಸ್ ಔಟ್ಸೈಡ್ ದ ವಿಂಡೋ, ದ ಟ್ರೀಸ್ ಆರ್ ಔಟ್ಸೈಡ್ ದ ವಿಂಡೋ, ದ ಬಾಲ್ ಈಸ್ ಬಿಟ್ವೀನ್ ದ ಟೇಬಲ್ ಆ್ಯಂಡ್ ದ ಕಾಟ್. ಟೋಟಲ್ 10 ಸೆಂಟೆನ್ಸ್ 2 ಇದೆ, ನೋಟ್ ಮಾಡಿ. ಒಮ್ಮೆ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಒತ್ತು ಬರೆದಿದ್ದೇನೆ, ಅಂದರೆ ಗೊತ್ತಾಗಲಿಲ್ಲ ಫಸ್ಟಿಗೆ. ಸೊ 10 ಸೆಂಟೆನ್ಸ್ ಇಲ್ಲಿ ತನಕ ಬರಿಬೋದಿತ್ತು, ಇಲ್ಲಿಯೇ ಪ್ರತಿಯೊಂದು ಲೈನಲ್ಲಿ ಬರ್ತಿದ್ದೇನೆ. ಸೊ ಇದು 10 ಸೆಂಟೆನ್ಸ್. ಆಮೇಲೆ ಇಲ್ಲಿಂದ ಇಲ್ಲಿಗೆ 10 ಸೆಂಟೆನ್ಸ್. ಓಕೆ, ಇಲ್ಲಿ ಪ್ರಪೋಸಿಷನ್ಸನ್ನು ಅಂಡರ್ಲೈನ್ ಮಾಡಿ ಅಂತ ಹೇಳಿದ್ದಾರೆ, ನಾನು ಮಾಡಿದ್ದೇನೆ, ಜಸ್ಟ್ ನೋಟ್ ಮಾಡಿ.
ಇನ್, ವಿತ್, ಫ್ರಮ್, ವಿತ್, ಡ್ಯೂರಿಂಗ್, ಆಫ್. ಮತ್ತು ನಿಮಗೆ ಸಿಗ್ತದೆ ಇಲ್ಲಿ ನೋಡಿ, ಆಫ್ ಇನ್ನೊಂದಿದೆ, ಹೀಗೆ ಅಂಡರ್ಲೈನ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕೂಡ ಪ್ರಪೋಸಿಷನ್ಸ್ ಅನ್ನು ಹಾಕಿದ್ರೆ ಆಯಿತು. ವಿತ್, ಆಫ್, ಇನ್, ಟು. ನೋಡಿ, ನೋಟ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಇಲ್ಲಿ ತನಕ ನನ್ನ ವಿಡಿಯೋವನ್ನು ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಕೂಡ ಮಾಡಿ. ನೆಕ್ಸ್ಟ್ ಈ ವಿಡಿಯೋ ಆದಷ್ಟು ಬೇಗ ಹಾಕ್ತೇನೆ. ಅಪ್ಕಮಿಂಗ್ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಬೇಗ ನೋಟಿಫೈ ಆಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.